ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಲೂಕನ ಸುವಾರ್ತೆಯ 11ನೇ ಅಧ್ಯಾಯದ ಕೊನೆಯ ಭಾಗವನ್ನ, ಅಂದ್ರೆ ವಚನ 47ರಿಂದ 54ರವರೆಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮತ್ರ ಇರೋ ಮೂಲ ಸಾಮಗ್ರಿ ಪ್ರಕಾರ ಆ ವಚನಗಳ ವಿಶ್ಲೇಷಣೆ, ಅದರ ಆಧಾರದ ಮೇಲೆ ಕೆಲವು ಚಿಂತನೆಗಳನ್ನ ಚರ್ಚೆ ಮಾಡೋಣ. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಏನು? ಯೇಸು ಯಾಕೆ ಆ ಕಾಲದ ಧಾರ್ಮಿಕ ಮುಖಂಡರಾದ ಶಾಸ್ತ್ರಜ್ಞರು ಮತ್ತು ಫರಿಸಾಯರ ವಿರುದ್ಧ ಅಷ್ಟು ಕಠಿಣವಾಗಿ ಧಿಕ್ಕಾರ ಅಂತ ಪದ ಬಳಸಿದ್ರು ಅನ್ನೋದನ್ನ. ಅಂದ್ರೆ ಈ ಧಿಕ್ಕಾರ ಅನ್ನೋದು ಸುಮ್ಮನೆ ಬೈಗುಳ್ಳಲ್ಲ, ಅದರ ಹಿಂದೆ ಒಂದು ಆಳವಾದ ದುಃಖ, ಎಚ್ಚರಿಕೆ ಎಲ್ಲ ಇತ್ತು ಅಲ್ವಾ? ಆ ಖಂಡನೆಗಳ ಕಾರಣಗಳೇನು, ಇತಿಹಾಸದ ಪಾಠಗಳು, ಜ್ಞಾನದ ಜವಾಬ್ದಾರಿ ಮತ್ತೆ ಸತ್ಯಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ಮಾಡ್ತೀವಿ, ಈ ವಿಷಯಗಳನ್ನೆಲ್ಲ ನೋಡೋಣ. ಸರಿ, ಶುರು ಮಾಡೋಣವಾ? ಖಂಡಿತ. ಹೌದು, ಈ ಭಾಗ ಇದೆಯಲ್ಲ, ಇದು ನಿಜಕ್ಕೂ ಒಂಥರ ತೀವ್ರವಾದ ಮುಖಾಮುಖಿ ಅಂತಾನೆ ಹೇಳ್ಬಹುದು. ಇಲ್ಲಿ ಕೇವಲ ವ್ಯಕ್ತಿಗಳ ಟೀಕೆ ಅಲ್ಲ, ಇದು ಆ ಇಡೀ ಧಾರ್ಮಿಕ ವ್ಯವಸ್ಥೆಯೊಳಗಿನ ಆ ಕಪಟತನ, ಅಧಿಕಾರದ ದುರುಪಯೋಗ, ಆ ಜವಾಬ್ದಾರಿ ಇಲ್ದಿರೋದನ್ನೆಲ್ಲ ಯೇಸು ಬಯಲಿಗೆಳಿತಾರೆ. ಅವರ ಮಾತುಗಳು ಬಹಳ ತೀಕ್ಷ್ಣ. ಸರಿ, ಮೊದಲ ಧಿಕ್ಕಾರಕ್ಕೆ ಬರೋಣ. ವಚನ 47 ಮತ್ತೆ 48. ಪರಿಸ್ಥಿತಿ ನೋಡಿದ್ರೆ ಧಾರ್ಮಿಕ ಮುಖಂಡರು ಹಿಂದೆ ಅವರ ಪೂರ್ವಜರು ಕೊಂದ ಪ್ರವಾದಿಗಳಿಗೆ ಸಮಾಧಿಗಳನ್ನ, ಅಂದ್ರೆ ಸ್ಮಾರಕಗಳನ್ನ ಭಾರಿ ಅಂದವಾಗಿ ಕಟ್ಟಿಸ್ತಿದ್ದಾರೆ. ನೋಡಕ್ಕೆ ಇದು ಗೌರವ ಕೊಡ್ತಿರೋ ಹಾಗೆ ಕಾಣುತ್ತಲ್ವಾ? ಹಿಂದಿನವರ ನೆನಪಿಸ್ಕೊಳ್ಳೋದು ಒಳ್ಳೇದೇ ತಾನೇ? ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಯೇಸುವಿನ ವಿಶ್ಲೇಷಣೆ ಇದೆಯಲ್ಲ, ಅದು ಚುರುಕಾಗತ್ತೆ. ಯೇಸು ಇದನ್ನ ಗೌರವ ಅಂತ ನೋಡೋದಿಲ್ಲ, ಬದಲಿಗೆ ಇದರಲ್ಲಿ ಒಂದು ವಿಪರ್ಯಾಸ, ಒಂಥರ ಪರೋಕ್ಷವಾದ ಸಮ್ಮತಿ ಇದೆಯಲ್ಲ, ಅದನ್ನ ನೋಡ್ತಾರೆ. ಅವರ ತರ್ಕ ನೋಡಿ, ನೀವು ಸತ್ತ ಪ್ರವಾದಿಗಳಿಗೆ ಸ್ಮಾರಕ ಕಟ್ತಿದ್ದೀರಿ, ಸರಿ, ಆದ್ರೆ ನಿಮ್ಮ ಕಣ್ಣು ಮುಂದೆ ಇರೋ ಜೀವಂತ ದೇವರ ಸಂದೇಶವಾಹಕನನ್ನ, ಅಂದ್ರೆ ಯೇಸುವಿನನ್ನೇ ತಿರಸ್ಕರಿಸ್ತಿದ್ದೀರಿ. ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಪೂರ್ವಜರ ಮನೋಭಾವವನ್ನೇ ಮುಂದುವರಿಸ್ತಿದ್ದೀರಿ ಅಂತ ತೋರಿಸ್ತಿದ್ದೀರಿ ಅಷ್ಟೇ. ಅವ್ರು ಕೊಂದ್ರು, ನೀವು ತಿರಸ್ಕರಿಸ್ತಿದ್ದೀರಿ. ಕ್ರಿಯೆ ಬೇರೆ, ಆದ್ರೆ ಮನೋಭಾವ ಒಂದೇ, ಸತ್ಯಕ್ಕೆ ವಿರೋಧ. ಹಾಗಾದ್ರೆ ಈ ಗೋರಿ ಕಟ್ಟೋದು ಒಂಥರ ಮುಖವಾಡ ಆಯ್ತಾ? ನೋಡಿ, ನಾವು ಕೆಟ್ಟವರಲ್ಲ, ನಾವು ಪ್ರವಾದಿಗಳನ್ನ ಗೌರವಿಸ್ತೀವಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ. ಆದ್ರೆ ಅದೇ ಸಮಯದಲ್ಲಿ ಅವರ ಕಾಲದ ಸತ್ಯವನ್ನ, ಯೇಸುವಿನ ಮಾತನ್ನ ಕೇಳೋಕೆ ರೆಡಿ ಇರಲಿಲ್ಲ. ಇದು ಏನಿದು? ತಮ್ಮನ್ನೇ ಮೋಸ ಮಾಡ್ಕೊಳ್ಳೋ ಪ್ರಯತ್ನವಾ, ಅಥವಾ ಸಮಾಜದ ಮುಂದೆ ಒಳ್ಳೆ ಹೆಸರು ತಗೊಳ್ಳೋಕ? ಬಹುಶಃ ಎರಡೂ ಇರಬಹುದು. ಹೌದು, ಇಲ್ಲಿ ಒಂದು ಆಳವಾದ ಮಾನಸಿಕ ಸಾಮಾಜಿಕ ವಿಷಯ ಇದೆ. ಕೆಲವೊಮ್ಮೆ ಹಳೇ ತಪ್ಪುಗಳನ್ನ ಒಪ್ಕೊಳ್ಳೋದು ಕಷ್ಟ ಅಲ್ವಾ? ಆಗ ತಪ್ಪು ಮಾಡಿದವರನ್ನ ಒಂದು ಕಡೆ ಬೈತಾ, ಇನ್ನೊಂದು ಕಡೆ ಅವರ ಸ್ಮಾರಕಗಳನ್ನ ಪೂಜಿಸೋ ವಿಚಿತ್ರ ನಡವಳಿಕೆ ಕಾಣುತ್ತೆ. ಯೇಸು ಇದನ್ನ ಸರಿಯಾಗಿ ಗುರುತಿಸ್ತಾರೆ. ಆಮೇಲೆ ನೋಡಿ, ವಚನ 49ರಿಂದ 51ರಲ್ಲಿ ದೇವ್ರು ಹೇಳಿದ ಹಾಗೆ ಉಲ್ಲೇಖಿಸ್ತಾರೆ, ನಾನು ಅವರ ಹತ್ತಿರ ಪ್ರವಾದಿಗಳನ್ನು, ಅಪೊಸ್ತಲರನ್ನು ಕಳುಹಿಸುತ್ತೇನೆ. ಅವರಲ್ಲಿ ಕೆಲವರನ್ನ ಕೊಲ್ಲುತ್ತಾರೆ, ಕೆಲವರನ್ನ ಹಿಂಸಿಸ್ತಾರೆ. ಇದು ಇತಿಹಾಸದಲ್ಲಿ ನಡೀತಾನೆ ಬಂದಿದೆ. ಹೇಳ್ತಾರೆ ಹೇಬೇಲ ಮತ್ತೆ ಜಕರಿಯ. ಹೇಬೇಲ ಆದಿಕಾಂಡದಲ್ಲಿ ಬರೋ ಮೊದಲ ಬಲಿಪಶು. ಜಕರಿಯ 2 ಪೂರ್ವಕಾಲ ವೃತ್ತಾಂತದಲ್ಲಿ ದೇವಾಲಯದಲ್ಲೇ ಕೊಲೆಯಾದ ಪ್ರವಾದಿ. ಈ ಇಬ್ಬರನ್ನೇ ಯಾಕೆ ಆರಿಸಿದ್ರು? ಏನಾದ್ರೂ ವಿಶೇಷ ಅರ್ಥ ಇದೆಯಾ, ಅಥವಾ ಸುಮ್ಮನೆ ಉದಾಹರಣೆನಾ? ಇಲ್ಲ, ಸುಮ್ಮನೆ ಉದಾಹರಣೆ ಅಲ್ಲ ಅದು. ಅದಕ್ಕೆ ಆಳವಾದ ಅರ್ಥ ಇದೆ. ನೋಡಿ, ಹೀಬ್ರೂ ಧರ್ಮಗ್ರಂಥಗಳ ಕ್ರಮದಲ್ಲಿ ಆದಿಕಾಂಡ ಮೊದಲ ಪುಸ್ತಕ, 2 ಪೂರ್ವಕಾಲ ವೃತ್ತಾಂತ ಕೊನೆಯ ಪುಸ್ತಕ. ಹಾಗಾಗಿ ಹೇಬೇಲನಿಂದ ಜಕರಿಯಾನವರೆಗೆ ಅಂದ್ರೆ ಅದು ಧರ್ಮಗ್ರಂಥಗಳಲ್ಲಿ ದಾಖಲಾದ ಪೂರ್ತಿ ಇತಿಹಾಸದಲ್ಲಿ ನಡೆದ ಪ್ರವಾದಿಗಳ ಹತ್ಯೆಯನ್ನ ಪ್ರತಿನಿಧಿಸುತ್ತೆ. ಒಂಥರ ಎ ಟು ಝಿ ಇದ್ಹಾಗೆ. ಯೇಸು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದು ಒಂದೆರಡು ಘಟನೆಗಳಲ್ಲ, ಬದಲಿಗೆ ದೇವರ ಸತ್ಯವನ್ನ, ಆತನ ಸಂದೇಶವಾಹಕರನ್ನ ತಿರಸ್ಕರಿಸೋದಿದೆಯಲ್ಲ, ಅದು ಇತಿಹಾಸದುದ್ದಕ್ಕೂ ನಡೀತಾ ಬಂದಿರೋ ಒಂದು ಪ್ಯಾಟರ್ನ್. ಮತ್ತು ಆ ಇಡೀ ಇತಿಹಾಸದ ಪಾಪದ ಹೊಣೆಗಾರಿಕೆ ಈ ಪೀಳಿಗೆಯ ಮೇಲೆ ಬರುತ್ತೆ, ಯಾಕಂದ್ರೆ ಅವರು ಅದೇ ಮನೋಭಾವವನ್ನ ಮುಂದುವರಿಸ್ತಿದ್ದಾರೆ. ಓಹೋ, ಹಾಗಾದ್ರೆ ಇದು ಹಿಂದಿನವರ ತಪ್ಪಿಗೆ ಶಿಕ್ಷೆ ಅನ್ನೋದಕ್ಕಿಂತ ಆ ತಪ್ಪು ಮನೋಭಾವವನ್ನ ಇವತ್ತಿಗೂ ಮುಂದುವರಿಸ್ತಿರೋದ್ರಿಂದ ಬರೋ ಜವಾಬ್ದಾರಿ ಅಂತ ಅರ್ಥನಾ? ಇದು ನಿಜಕ್ಕೂ ಗಂಭೀರವಾದ ಆರೋಪ. ನಮ್ಮ ಮೂಲ ಸಾಮಗ್ರಿಯಲ್ಲಿದ್ದ ಕೆಲವು ಚಿಂತನೆಗಳು ನೆನಪಾಗ್ತಿವೆ. ನಾವು ಕೂಡ ಗೊತ್ತಿಲ್ಲದ ಹಾಗೆ ಹಿಂದಿನ ತಪ್ಪುಗಳನ್ನೇ ಅನುಮೋದಿಸ್ತಿದ್ದೇವಾ? ಉದಾಹರಣೆಗೆ, ಇತಿಹಾಸದಲ್ಲಿ ಬದಲಾವಣೆ ತಂದವ್ರನ್ನ ಹೊಗಳ್ತೀವಿ, ಆದರೆ ನಮ್ಮ ಕಾಲದಲ್ಲಿ ಸಿಸ್ಟಮನ್ನ ಪ್ರಶ್ನೆ ಮಾಡೋರ್ನ ಅನುಮಾನದಿಂದ ನೋಡ್ತೀವ. ನಮ್ಮ ಆಚರಣೆಗಳು, ಸಂಪ್ರದಾಯಗಳು ಅವು ಕಠಿಣ ಸತ್ಯಗಳಿಂದ ತಪ್ಪಿಸ್ಕೊಳ್ಳೋ ದಾರಿಗಳಾಗ್ಬಿಟ್ಟಿವ್ಯಾ?
ಹೌದು, ಇದು ಇವತ್ತಿಗೂ ಅನ್ವಯವಾಗುವ ಪ್ರಶ್ನೆ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ, ವೈಯಕ್ತಿಕ ಜೀವನದಲ್ಲೂ ಇದೇ ತರಹದ ವರ್ತನೆಗಳು ಕಾಣಬಹುದು. ಗತಕಾಲದ ಹೀರೋಗಳನ್ನ ಗೌರವಿಸೋದು ಸುಲಭ, ಯಾಕಂದ್ರೆ ಅವರು ಈಗ ಸೇಫ್ ಡಿಸ್ಟೆನ್ಸ್ನಲ್ಲಿದ್ದಾರೆ. ಆದ್ರೆ ವರ್ತಮಾನದಲ್ಲಿ ನಮ್ಮ ಅಧಿಕಾರವನ್ನ, ನಮ್ಮ ನಂಬಿಕೆಗಳನ್ನ, ನಮ್ಮ ಕಂಫರ್ಟ್ ಝೋನ್ ಅನ್ನ ಪ್ರಶ್ನೆ ಮಾಡೋರನ್ನ ಎದುರಿಸೋದು ಕಷ್ಟ. ಆಗ ನಾವು ಗೋರಿಗಳನ್ನ ಕಟ್ಟುವ ಹೊಸ ರೂಪಗಳನ್ನ ಮಾಡಬಹುದು. ಅಂದ್ರೆ ಹೊರಗಿಂದ ಗೌರವ ತೋರಿಸ್ತಾ ಒಳಗೊಳಗೆ ತಿರಸ್ಕಾರ ಮಾಡೋದು. ಯೇಸುವಿನ ಮಾತುಗಳು ನಮ್ಮನ್ನು ಕೇಳಿಕೊಳ್ಳುತ್ತೆ, ನಮ್ಮ ಗೌರವ ನಿಜವಾದದ್ದಾ ಅಥವಾ ಬರೀ ಪ್ರದರ್ಶನವಾ? ಇದು ಮೊದಲ ಧಿಕ್ಕಾರ ಆಯಿತು. ಸರಿ, ಈಗ ಎರಡನೇದಕ್ಕೆ ಬರೋಣ. ವಚನ 52. ಇದು ಧರ್ಮಶಾಸ್ತ್ರಜ್ಞರಿಗೆ ಹೇಳಿತು. ಧರ್ಮಶಾಸ್ತ್ರಜ್ಞರೇ, ನಿಮಗೆ ಧಿಕ್ಕಾರ. ಜ್ಞಾನವೆಂಬ ಮಂದಿರದ ಬೀಗದ ಕೈಯನ್ನು ನಿಮ್ಮಲ್ಲೇ ಇಟ್ಕೊಂಡಿದ್ದೀರಿ. ನೀವು ಒಳಗೆ ಹೋಗಲ್ಲ, ಹೋಗೋಕೆ ಪ್ರಯತ್ನಿಸೋರ್ನು ತಡಿತೀರಿ. ಈ ಜ್ಞಾನದ ಬೀಗದ ಕೈ ಅಂದ್ರೆ ಏನು? ಒಂದರ ಇಂಟ್ರೆಸ್ಟಿಂಗ್ ರೂಪಕ ಇದು. ಹೌದು, ಇದು ಬಹಳ ಪವರ್ಫುಲ್ ಆದ ಚಿತ್ರಣ. ಜ್ಞಾನದ ಬೀಗದ ಕೈ ಅಂದ್ರೆ ಅಧಿಕಾರ ಮತ್ತು ಸಾಮರ್ಥ್ಯ. ಧರ್ಮಶಾಸ್ತ್ರಜ್ಞರು ನಾವು ಮೊದಲೇ ಹೇಳಿದ ಹಾಗೆ ತೋರಾ ಅಂದ್ರೆ ಧರ್ಮಶಾಸ್ತ್ರ ಮತ್ತೆ ಬೇರೆ ಪವಿತ್ರ ಗ್ರಂಥಗಳ ಅಧಿಕೃತ ವ್ಯಾಖ್ಯಾನಕಾರರು. ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಜನರಿಗೆ ವಿವರಿಸೋದು, ದೇವರ ರಾಜ್ಯಕ್ಕೆ ದಾರಿ ತೋರ್ಸೋದು, ಇದೆಲ್ಲ ಅವರ ಜವಾಬ್ದಾರಿ ಆಗಿತ್ತು. ಈ ಜ್ಞಾನ ಅನ್ನೋದು ಬರೀ ಪುಸ್ತಕದ ವಿಷಯ ಅಲ್ಲ. ಅದು ದೇವರ ಚಿತ್ತ, ಆತನ ಯೋಜನೆ, ಆತನ ಕರುಣೆ, ನ್ಯಾಯ, ಇದರ ಬಗ್ಗೆ ಆಳವಾದ ತಿಳುವಳಿಕೆ. ಈ ತಿಳುವಳಿಕೆಯ ಬಾಗಿಲನ್ನ ತೆಗೆಯೋ ಕೀಲಿ ಅವರ ಕೈಯಲ್ಲಿತ್ತು. ಹಾಗಾದ್ರೆ ಅವರ ಮೇಲಿದ್ದ ಆರೋಪ ಅಂದ್ರೆ ಅವರು ಆ ಕೀಳಿಯನ್ನ ಸರಿಯಾಗಿ ಬಳಸಲಿಲ್ಲ, ಅದನ್ನ ಮಿಸ್ಯೂಸ್ ಮಾಡಿದ್ರು ಅಂತನಾ? ಇದು ನಂಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ, ಮಾಹಿತಿಯನ್ನ ಅಥವಾ ಆಕ್ಸೆಸ್ ಅನ್ನ ಕಂಟ್ರೋಲ್ ಮಾಡೋ ಥರ. ಉದಾಹರಣೆಗೆ, ಪಾಸ್ವರ್ಡ್ ಗೊತ್ತಿದ್ದು ಬೇರೆಯವರಿಗೆ ಕೊಡದೆ ಯಾರು ಯಾಕೆ ಲಾಗಿನ್ ಆಗ್ತಿಲ್ಲ ಅಂತ ದೂರ ಹಿಡಿದಾಗೆ. ಹೌದು ಹೌದು, ನಿಮ್ಮ ಹೋಲಿಕೆ ಸರಿ ಇದೆ. ಯೇಸುವಿನ ಆರೋಪದಲ್ಲಿ 2 ಭಾಗ ಇದೆ. ಮೊದಲನೆಯದು, ಅವರು ತಾವೇ ಒಳಗೆ ಹೋಗ್ಲಿಲ್ಲ. ಅವರು ಧರ್ಮಶಾಸ್ತ್ರದ ಅಕ್ಷರಶಃ ಪಾಲನೆ, ಸಣ್ಣ ಸಣ್ಣ ನಿಯಮಗಳು, ಅವರದೇ ವ್ಯಾಖ್ಯಾನಗಳು, ಸಂಪ್ರದಾಯಗಳು, ಇದರಲ್ಲೇ ಎಷ್ಟು ಮುಳುಗಿ ಹೋಗಿದ್ರು ಅಂದ್ರೆ ಧರ್ಮದ ನಿಜವಾದ ಸಾರವನ್ನೇ, ದೇವರ ಪ್ರೀತಿ, ಕರುಣೆ, ನ್ಯಾಯ, ನಂಬಿಕೆ, ಅದನ್ನೇ ಮರೆತುಬಿಟ್ಟಿದ್ರು. ಬಾಗಿಲತ್ರ ನಿಂತಿದ್ರು, ಆದ್ರೆ ಒಳಗೆ ಹೋಗ್ಲಿಲ್ಲ. ಜ್ಞಾನ ಇತ್ತು, ಆದ್ರೆ ತಿಳುವಳಿಕೆ ಇರ್ಲಿಲ್ಲ. ಮತ್ತೆ ಎರಡನೆಯ ಭಾಗ, ಅದು ಇನ್ನೂ ಗಂಭೀರ ಅನ್ಸುತ್ತೆ. ಹೌದು, ಖಂಡಿತ. ಎರಡನೇದಾಗಿ, ಅವರು ಬೇರೆಯವರನ್ನು ತಡೆದ್ರು. ಅವರ ಕಠಿಣ ನಿಯಮಗಳು, ಗೊಂದಲ ಮಾಡೋ ವ್ಯಾಖ್ಯಾನಗಳು, ಮತ್ತೆ ಕೆಲವೊಮ್ಮೆ ಅವರ ನಮಗೆ ಮಾತ್ರ ಗೊತ್ತು ಅನ್ನೋ ಆಟಿಟ್ಯೂಡ್ ಇದೆಯಲ್ಲ, ಅದು ಸಾಮಾನ್ಯ ಜನರಿಗೆ ದೇವರತ್ರ ಬರೋದನ್ನೇ ಕಷ್ಟ ಮಾಡ್ಬಿಟ್ಟು. ದೇವರು ಪ್ರೀತಿ ಸ್ವರೂಪಿ, ಕ್ಷಮಿಸುಮನು ಅಂತ ತೋರ್ಸೋ ಬದ್ಲು ಅವರೇನೋ ದೇವರನ್ನ ಕಠಿಣ ನ್ಯಾಯಾಧೀಶನ ತರ ತೋರಿಸಿ ಜನರಲ್ಲಿ ಭಯ ಹುಟ್ಟಿಸಿರ್ಬೋದು. ಅಥವಾ ಬೇಕಿಲ್ಲದ ನಿಯಮಗಳ ಭಾರ ಹಾಕಿ ಜನರಿಗೆ ಧರ್ಮ ಅಂದ್ರೇನೆ ಒಂದು ಹೊರೆ ಅನ್ನೋ ತರ ಮಾಡಿರ್ಬೋದು. ಹೀಗೆ ಅವರು ದೇವರ ರಾಜ್ಯಕ್ಕೆ ದಾರಿ ತೋರಿಸೋ ಬದಲು ತಾವೇ ಒಂದು ಅಡ್ಡಗೋಡೆಯಾದ್ರು. ಹೌದು, ಇದು ಜ್ಞಾನ ಮತ್ತು ಅಧಿಕಾರದ ಜೊತೆ ಬರುವ ದೊಡ್ಡ ಜವಾಬ್ದಾರಿಯನ್ನು ನೆನಪಿಸುತ್ತೆ. ನಮ್ಮ ಮೂಲ ಸಾಮಗ್ರಿಯ ಚಿಂತನೆಗಳು ಇಲ್ಲಿ ಮತ್ತೆ ಬರ್ತವೆ. ಇವತ್ತಿನ ಜಗತ್ತಲ್ಲಿ ಜ್ಞಾನವನ್ನ ಹೇಗೆ ತಡೆಹಿಡಿಬಹುದು? ಶಿಕ್ಷಣದಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ, ಟೆಕ್ನಾಲಜಿಯಲ್ಲಿ, ನಮ್ಮ ಆಫೀಸಲ್ಲೇ ಇರ್ಬೋದು. ಕೆಲವೊಮ್ಮೆ ಕಷ್ಟವಾದ ಭಾಷೆ, ಜಾರ್ಗನ್, ವಿಪರೀತ ರೂಲ್ಸ್ ಅಥವಾ ಎಕ್ಸ್ಪರ್ಟ್ಗಳ ಒಂದು ಆಟಿಟ್ಯೂಡ್, ಇದೆಲ್ಲ ಬೇರೆಯವರು ಕಲಿಯೋಕೆ, ಬೆಳೆಯೋಕೆ ಅಥವಾ ಸಹಾಯ ಪಡೆಯೋಕೆ ಅಡ್ಡಿಯಾಗುತ್ತೆ ಅಲ್ವಾ? ಖಂಡಿತವಾಗಿಯೂ ಇದು ಯಾವತ್ತಿಗೂ ನಿಜವಾದ ಮಾತು. ಜ್ಞಾನವನ್ನ ಹಂಚ್ಕೊಳ್ಳೋದು, ಅದನ್ನ ಸುಲಭವಾಗಿ ಅರ್ಥ ಆಗೋ ಹಾಗೆ ಮಾಡೋದು, ಬೇರೆಯವರು ಬೆಳೆಯೋಕೆ ಸಹಾಯ ಮಾಡೋದು, ಇದು ಜ್ಞಾನ ಇರೋರ ಜವಾಬ್ದಾರಿ. ಆದ್ರೆ ಅಧಿಕಾರ ಉಳಿಸ್ಕೊಳ್ಳೋಕೆ ಅಥವಾ ತಮ್ಮ ಶ್ರೇಷ್ಠತೆ ತೋರ್ಸ್ಕೊಳ್ಳೋಕೆ ಜ್ಞಾನವನ್ನ ಕಂಟ್ರೋಲ್ ಮಾಡೋದು ಅಥವಾ ಅದನ್ನ ಕಷ್ಟ ಮಾಡೋದು ನಾವು ಇವತ್ತಿಗೂ ನೋಡ್ತೀವಿ. ಯೇಸುವಿನ ಮಾತುಗಳು ನಮ್ಗೆ ಎಚ್ಚರಿಕೆ ಕೊಡ್ತಾವೆ. ನಾವು ನಮ್ಮ ಜ್ಞಾನವನ್ನ ಕೀಲಿಯಾಗಿ ಬಳಸಿ ಬಾಗ್ಲು ತಿರೀತಿದ್ದೀವಾ ಅಥವಾ ಮುಚ್ತಿದ್ದೀವಾ? ಸರಿ, ಈ 2 ಕಠಿಣ ಧಿಕ್ಕಾರಗಳ ನಂತರ ಏನಾಯಿತು? ವಚನ 53 ಮತ್ತೆ 54ರಲ್ಲಿ ತಕ್ಷಣದ ರಿಯಾಕ್ಷನ್ ಕಾಣುತ್ತೆ. ಯೇಸು ಅಲ್ಲಿಂದ ಹೊರಟಾಗ ಧರ್ಮಶಾಸ್ತ್ರಿಗಳು, ಫರಿಸಾಯರು ಭಾರಿ ಸಿಟ್ಟಿನಿಂದ ವಿರೋಧಿಸೋಕೆ ಶುರು ಮಾಡಿದ್ರು. ಮತ್ತೆ ಅವ್ರನ್ನ ಪ್ರಶ್ನೆಗಳಿಂದ ಕೆಣಕಿ ಅವರ ಮಾತಲ್ಲಿ ಏನಾದರೂ ತಪ್ಪು ಕಂಡಿಡಿಯೋಕೆ ಹೊಂಚಾಗ್ತಿದ್ರು ಅಂತ ಬರೆದಿದೆ. ಇದು ನಿರೀಕ್ಷಿತ ಪ್ರತಿಕ್ರಿಯೆನಾ ಅಥವಾ ಆಶ್ಚರ್ಯನಾ? ಮನೋವೈಜ್ಞಾನಿಕವಾಗಿ ನೋಡಿದ್ರೆ ಇದು ಬಹುಶಃ ನಿರೀಕ್ಷಿತವೇ.
ತಮ್ಮ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಾಗ, ತಮ್ಮ ಅಧಿಕಾರ ಪ್ರತಿಷ್ಠೆಗೆ ಚಾಲೆಂಜ್ ಹಾಕುವಾಗ, ಅಂತಹ ಕಠಿಣ ಸತ್ಯಗಳನ್ನ ಕೇಳಿದಾಗ ಮನುಷ್ಯನ ಮೊದಲ ಪ್ರತಿಕ್ರಿಯೆ ಸಾಮಾನ್ಯವಾಗಿ ಡಿಫೆನ್ಸಿವ್ ಆಗೇ ಇರುತ್ತೆ. ಅವರು ಯೇಸುವಿನ ಮಾತಲ್ಲಿರೋ ಸತ್ಯವನ್ನ ಯೋಚನೆ ಮಾಡೋ ಬದಲು ಆ ಸಂದೇಶ ತಂದವರೇನೇ ಮುಗಿಸೋಕ್ ಹೊರಟ್ರು. ಹೌದು, ಅವರು ಕೆಣಕಿದ್ರು, ಹೊಂಚಾಕಿದ್ರು ಅಂದ್ರೆ ಅವರ ಉದ್ದೇಶ ಕ್ಲಿಯರ್ ಆಗಿತ್ತು. ಸತ್ಯ ತಿಳಿಯೋದಲ್ಲ, ಬದಲಿಗೆ ಯೇಸುವನ್ನ ಮಾತಲ್ಲೇ ಸಿಕ್ಕಿಸಿ ಅವರ ಮೇಲೆ ಏನಾದರೂ ಆರೋಪ ಹೊರಿಸಿ ಅಧಿಕಾರಿಗಳಿಗೆ ಸನ್ಹೆದ್ರನ್ ಇರ್ಬೋದು ಅಥವಾ ರೋಮನ್ ಆಡಳಿತ ಇರ್ಬೋದು ಅವರಿಗೆ ಒಪ್ಪಿಸಿ ಶಿಕ್ಷೆ ಕೊಡಿಸೋದು. ಆದರೆ ಈ ಪ್ರತಿಕ್ರಿಯೆಯಿಂದ ನಾವೇನ್ ಕಲಿಬೋದು ಮಾಡುತ್ತೆ? ಯೇಸು ಏನ್ ಹೇಳಿದ್ರೋ, ನೀವು ನಿಮ್ಮ ಪೂರ್ವಜರ ಕೆಲ್ಸಗಳಿಗೆ ಒಪ್ಪಿಗೆ ಕೊಡ್ತಿದ್ದೀರಿ, ಅವರು ಪ್ರವಾದಿಗಳನ್ನ ಕೊಂದ್ರು, ನೀವು ಅದೇ ಮನೋಭಾವ ಹೊಂದಿದ್ದೀರಿ ಅಂತ. ಈಗ ನೋಡಿ ಅವರ ರಿಯಾಕ್ಷನ್ ಏನು. ಸತ್ಯ ಹೇಳ್ತಿರೋ ಈ ಪ್ರವಾದಿಯನ್ನ, ಯೇಸುವನ್ನ ಸುಮ್ನಾಗಿಸೋಕೆ, ಅವರನ್ನೇ ಮುಗಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಅವರ ಈ ಕೆಲ್ಸವೇ ಯೇಸುವಿನ ಮಾತನ್ನ ಸತ್ಯ ಅಂತ ಸಾಬೀತು ಮಾಡ್ತಿದೆ. ಅವರು ತಮ್ಮ ಪೂರ್ವಜರ ಹಾಗೇನೇ ನಡ್ಕೊಳ್ತಿದ್ದಾರೆ. ಸತ್ಯವನ್ನ ಎದುರಿಸೋಕಾಗದೆ ಸತ್ಯದ ಧ್ವನಿಯನ್ನೇ ಅಡಗಿಸೋಕ್ ನೋಡ್ತಿದ್ದಾರೆ. ಹೌದಲ್ಲ, ಅವರ ಪ್ರತಿಕ್ರಿಯೆಯೇ ಅವರ ಮೇಲಿನ ಆರೋಪಕ್ಕೆ ಸಾಕ್ಷಿಯಾಯಿತು. ಇದು ನಮ್ಮನ್ನು ಯೋಚನೆ ಮಾಡಿಸುತ್ತೆ. ನಮ್ಮ ಮೂಲ ಸಾಮಗ್ರಿಯ ಚಿಂತನೆಗಳು ಇಲ್ಲಿ ಮತ್ತೆ ರಿಲಿವೆಂಟ್ ಆಗುತ್ತೆ. ನಮ್ಮ ತಪ್ಪುಗಳನ್ನ, ನಮ್ಮ ಲಿಮಿಟ್ಸನ್ನ, ಅಥವಾ ನಮಗೆ ಕೇಳೋಕಿಷ್ಟ ಆಗದ ಸತ್ಯವನ್ನ ಯಾರಾದರೂ ಹೇಳಿದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ? ನಮ್ಮ ಮೊದಲ ರಿಯಾಕ್ಷನ್ ಟೀಕೆ ಮಾಡಿದ ವ್ಯಕ್ತಿಯಲ್ಲೇ ತಪ್ಪು ಹುಡುಕೋದು ಇರುತ್ತಾ? ಅಥವಾ ಅವರ ಮಾತಲ್ಲಿ ಸತ್ಯ ಇರ್ಬೋದಾ ಅಂತ ಪ್ರಾಮಾಣಿಕವಾಗಿ ನೋಡಕ್ಕೆ ನಾವು ಸಿದ್ಧ ಇರ್ತೀವ? ಆ ಧಾರ್ಮಿಕ ಮುಖಂಡರ ಪ್ರತಿಕ್ರಿಯೆ ನಮಗೆ ಒಂದು ಎಚ್ಚರಿಕೆ ಪಾಠ ನಿಜಕ್ಕೂ. ಖಂಡಿತ. ಸತ್ಯವನ್ನ ಎದುರಿಸೋದು, ಅದರಲ್ಲೂ ಅದು ನಮ್ಮ ಈಗೋಗೆ ಪೆಟ್ಟು ಕೊಟ್ಟಾಗ ತುಂಬಾ ಕಷ್ಟ. ಆದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳೋ ಬದಲಾಗೋ ಬದಲು ದ್ವೇಷ ಮತ್ತೆ ವಿರೋಧವನ್ನೇ ಆರಿಸ್ಕೊಂಡ್ರೆ ಅದು ವಿನಾಶಕ್ಕೆ ದಾರಿ ಮಾಡುತ್ತೆ. ಈ ನಾಯಕರು ಸತ್ಯವನ್ನ ಕೇಳಿ ಬದಲಾಗೋ ಅಪಾಶ ಕಳ್ಕೊಂಡ್ರು. ಅವರ ಹೃದಯ ಇನ್ನೂ ಕಠಿಣ ಆಯಿತು. ಹಾಗಾದರೆ ಈ ಇಡೀ ಚರ್ಚೆಯಿಂದ ನಾವು ಮುಖ್ಯವಾಗಿ 3 ವಿಷಯಗಳನ್ನು ಗುರುತಿಸಬಹುದು ಅಂತ ಕಾಣುತ್ತೆ. ಒಂದು, ಹೊರಗಿನ ಧಾರ್ಮಿಕ ಆಚರಣೆಗಳು ಅಥವಾ ಸಂಪ್ರದಾಯ ಪಾಲನೆ ಒಳಗಿನ ಪ್ರಾಮಾಣಿಕತೆ ಇಲ್ಲದಿರೋದನ್ನ ಮುಚ್ಚಾಕ್ಬೋದು. ಹಿಂದಿನ ತಪ್ಪು ಮನೋಭಾವವನ್ನ ಗೊತ್ತಿಲ್ಲದೆ ಮುಂದುವರಿಸೋ ಅಪಾಯ ಇದೆ. ಹೌದು, ಪರ್ಫಾರ್ಮೇಟಿವ್ ಹಾನರ್ ಅಂತೀವಲ್ಲ ಹಾಗೆ. 2, ಜ್ಞಾನ ಅಥವಾ ಅಧಿಕಾರ ಅನ್ನೋದು ಜವಾಬ್ದಾರಿ ಜೊತೆ ಬರುತ್ತೆ. ಅದನ್ನ ಬೇರೆಯವರ ಒಳ್ಳೇದಕ್ಕೆ ಬಳಸಬೇಕು, ಅವ್ರನ್ನ ತಡೆಯೋಕೆ ಅಥವಾ ಕಂಟ್ರೋಲ್ ಮಾಡೋಕಲ್ಲ. ನಾಲೆಡ್ಜ್ ಗೇಟ್ ಕೀಪಿಂಗ್ ಅಲ್ವಾ? ಕರೆಕ್ಟ್. ಮತ್ತೆ ಮೂರನೇದು, ಸತ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಬಹಳ ಮುಖ್ಯ. ವಿರೋಧ, ದ್ವೇಷ ನಮ್ಮನ್ನ ಕುರುಡು ಮಾಡುತ್ತೆ, ಆದರೆ ನಮ್ರತೆ, ತೆರೆದ ಮನಸ್ಸು ನಮ್ಮನ್ನ ಬೆಳೆಸುತ್ತೆ. ಹೌದು, ರೆಸಿಸ್ಟೆನ್ಸ್ ಟು ಟ್ರೂತ್ ಇದೆಯಲ್ಲ, ಅದು ಅಪಾಯಕಾರಿ. ಯೇಸುವಿನ ಈ ಮಾತುಗಳು ಇವತ್ತಿಗೂ ನಮ್ಮನ್ನ ಆತ್ಮಪರಿಶೀಲನೆಗೆ ಕರೀತವೆ. ಹೌದು. ಮತ್ತೆ ಕೊನೆಯದಾಗಿ ನಮ್ಮ ಕೇಳುಗಲು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಇದೆ. ಇದು ನಮ್ಮ ಮೂಲ ಸಾಮಗ್ರಿಯಲ್ಲಿ ನೇರವಾಗಿಲ್ಲ, ಆದ್ರೆ ನಮ್ಮ ಚರ್ಚೆಯಿಂದ ಬಂದಿದ್ದು. ಈ ಭಾಗದಲ್ಲಿ ನೋಡ್ದಾಗೆ ಜ್ಞಾನವನ್ನ ಕಂಟ್ರೋಲ್ ಮಾಡೋದು ಅಥವಾ ಸತ್ಯವನ್ನ ವಿರೋಧಿಸೋದು ಎಷ್ಟು ಸುಲಭ ಅಂತ ಯೋಚನೆ ಮಾಡಿದ್ರೆ, ಅದು ಧಾರ್ಮಿಕ, ಸಾಮಾಜಿಕ ಅಥವಾ ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲೇ ಇರ್ಲಿ, ನಾವು ನಮ್ಮ ತಿಳುವಳಿಕೆಯನ್ನ, ನಮ್ಮ ಪ್ರಭಾವವನ್ನ ಅಥವಾ ನಮ್ಮ ಸ್ಥಾನವನ್ನ ಬೇರೆಯವರಿಗೆ ದಾರಿಗಳನ್ನ ಮುಚ್ಚೋದಕ್ಕೆ ಬದಲಾಗಿ ತೆರೆಯೋದಕ್ಕೆ ಬಳಸ್ತಿದೀವಿ ಅಂತ ಖಚಿತಪಡಿಸ್ಕೊಳ್ಳೋಕೆ ನಾವೆಲ್ಲರೂ ಇವತ್ತು ತಗೋಬಹುದಾದ ಒಂದು ಪ್ರಾಕ್ಟಿಕಲ್ ಸ್ಟೆಪ್ ಏನು? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಪ್ರಶ್ನೆ. ಬಹುಶಃ ನಾವು ಮಾತಾಡುವಾಗ, ನಾವು ಹಂಚಿಕೊಳ್ಳೋ ಮಾಹಿತಿಯಲ್ಲಿ ಅಥವಾ ನಾವು ತಗೊಳ್ಳೋ ನಿರ್ಧಾರಗಳಲ್ಲಿ ಬೇರೆಯವರ ಬೆಳವಣಿಗೆಗೆ ಅಥವಾ ಅವರಿಗೆ ವಿಷಯ ಸ್ಪಷ್ಟ ಆಗೋಕೆ ನಾವು ಸ್ವಲ್ಪವಾದರೂ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚಿಸೋದೇ ಆ ಮೊದಲ ಹೆಜ್ಜೆ ಇರ್ಬೋದೇನೋ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.